ನೆಫ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಆರ್.ಟಿ.ಜಿ.ಎಸ್ ರಿಯಲ್ ಟೈಮ್ ಗ್ರೋಸ್ ಸೆಟಲ್ಮೆಂಟ್ ಮತ್ತು ಐ.ಎಂ.ಪಿ.ಎಸ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಈ ಮೂರು ವಿಧಾನಗಳಿಂದ ನಾವು ದುಡ್ಡನ್ನು ಕಳಿಸಬಹುದು. ಈ ಮೂರು ವಿಧಾನಗಳು ಕೂಡ ಸೇಮಾ, ಇದರಲ್ಲಿ ಯಾವುದೇ ಥರ ವ್ಯತ್ಯಾಸವಿಲ್ಲವಾ ಎಂದು ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ. ಭಾರತದಲ್ಲಿ ಹಣವನ್ನು ವರ್ಗಾಯಿಸಲು ಮೂರು ವಿಭಿನ್ನ ವಿಧಾನಗಳಿವೆ. ಪ್ರತಿಯೊಂದು ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ. ಈ ಮೊದಲನೆಯದು ನೆಫ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಪ್ರತಿಕ್ರಿಯೆ ಸಮಯ ಪ್ರಾಸೆಸಿಂಗ್ ಟೈಮ್. ನೆಫ್ಟ್ ವಹಿವಾಟುಗಳನ್ನು ಬ್ಯಾಚ್ಗಳಲ್ಲಿ ಪ್ರತಿಕ್ರಿಯೆಗೊಳಿಸಲಾಗುತ್ತದೆ. ಬ್ಯಾಂಕ್ನ ಕೆಲಸದ ಸಮಯ ಉದ್ದಕ್ಕೂ ಅರ್ಧ ಗಂಟೆಯ ಮಧ್ಯಂತರದಲ್ಲಿ ವಸಾಹತುಗಳು ಸಂಭವಿಸುತ್ತವೆ. ಲಭ್ಯತೆ ಅವೈಲಬಿಲಿಟಿ. ಬ್ಯಾಂಕ್ ಕೆಲಸದ ಸಮಯದಲ್ಲಿ ಲಭ್ಯವಿದೆ. ಕೆಲವು ಬ್ಯಾಂಕ್ಗಳು ನೆಫ್ಟ್ ಲಭ್ಯತೆಯನ್ನು 24/7 ವಿವರಿಸಿವೆ. ತ್ವರಿತ ಅಲ್ಲ. ಕ್ರೆಡಿಟ್ ಆಗಲು ಕೆಲವು ಗಂಟೆಗಳನ್ನು ತೆಗೆದುಕೊಳ್ಳಬಹುದು. ಕನಿಷ್ಠ ಮತ್ತು ಗರಿಷ್ಠ ವರ್ಗಾವಣೆ ಮಿತಿಗಳು. ಕನಿಷ್ಠ ಮಿತಿ ಇಲ್ಲ. ಗರಿಷ್ಠ ಮಿತಿಯು ಬ್ಯಾಂಕ್ನಿಂದ ಬದಲಾಗುತ್ತದೆ. ಕೇಸ್ ಬಳಸಿ ತುರ್ತು ಅಲ್ಲದ ವಹಿವಾಟುಗಳಿಗೆ ಸೂಕ್ತವಾಗಿದೆ. ಆರ್.ಟಿ.ಜಿ.ಎಸ್ ರಿಯಲ್ ಟೈಮ್ ಗ್ರೋಸ್ ಸೆಟಲ್ಮೆಂಟ್. ಪ್ರತಿಕ್ರಿಯೆ ಸಮಯ ಪ್ರಾಸೆಸಿಂಗ್ ಟೈಮ್. ವಹಿವಾಟುಗಳನ್ನು ನೈಜ ಸಮಯದಲ್ಲಿ ಪ್ರತ್ಯೇಕವಾಗಿ ಪ್ರತಿಕ್ರಿಯೆಗೊಳಿಸಲಾಗುತ್ತದೆ. ಲಭ್ಯತೆ ಅವೈಲಬಿಲಿಟಿ. ಕೆಲವು ಬ್ಯಾಂಕ್ಗಳು ಪ್ರಸ್ತುತ ಸಮಯವನ್ನು ನೀಡಬಹುದಾದರೂ ಆರ್.ಟಿ.ಜಿ.ಎಸ್ ವ್ಯವಸ್ಥೆಯ ವ್ಯವಹಾರದ ಸಮಯದಲ್ಲಿ ಲಭ್ಯವಿದೆ. ಆರ್.ಟಿ.ಜಿ.ಎಸ್ ವ್ಯವಸ್ಥೆಯ ವ್ಯವಹಾರದ ಸಮಯದಲ್ಲಿ ಲಭ್ಯವಿದೆ. ಸೆಟಲ್ಮೆಂಟ್ ವೇಗ ತತ್ಕ್ಷಣ. ಕನಿಷ್ಠ ಮತ್ತು ಗರಿಷ್ಠ ವರ್ಗಾವಣೆ ಮಿತಿಗಳು. ಕನಿಷ್ಠ ಮೊತ್ತವು ಸಾಮಾನ್ಯವಾಗಿ 2 ಲಕ್ಷ. ಯಾವುದೇ ಮೇಲಿನ ಮಿತಿಯಿಲ್ಲ. ಕೇಸ್ ಬಳಸಿ ತಕ್ಷಣ ಕ್ಲಿಯರಿಂಗ್ ಅಗತ್ಯವಿರುವ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಸೂಕ್ತವಾಗಿದೆ. ಐ.ಎಂ.ಪಿ.ಎಸ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಪ್ರತಿಕ್ರಿಯೆ ಸಮಯ ಪ್ರಾಸೆಸಿಂಗ್ ಟೈಮ್. ವಹಿವಾಟುಗಳನ್ನು ತಕ್ಷಣವೇ ಪ್ರತಿಕ್ರಿಯೆಗೊಳಿಸಲಾಗುತ್ತದೆ. 24/7. ಲಭ್ಯತೆ ಅವೈಲಬಿಲಿಟಿ. ವಾರಾಂತ್ಯಗಳು ಮತ್ತು ಸೇರಿದಂತೆ 24/7 ಲಭ್ಯವಿದೆ. ಸೆಟಲ್ಮೆಂಟ್ ವೇಗ ತತ್ಕ್ಷಣ. ಕನಿಷ್ಠ ಮತ್ತು ಗರಿಷ್ಠ ವರ್ಗಾವಣೆ ಮಿತಿಗಳು. ಕನಿಷ್ಠ ಮಿತಿ ಇಲ್ಲ. ಗರಿಷ್ಠ ಮಿತಿ ಸಾಮಾನ್ಯವಾಗಿ ಪ್ರತಿ ವಹಿವಾಟಿಗೆ 2 ಲಕ್ಷ. ಆದರೂ ಇದು ಬ್ಯಾಂಕ್ನಿಂದ ಬದಲಾಗಬಹುದು. ಕೇಸ್ ಬಳಸಿ ತ್ವರಿತ, ಕಡಿಮೆ, ಮಧ್ಯಮ ಮೌಲ್ಯದ ವಹಿವಾಟುಗಳಿಗೆ ಸೂಕ್ತವಾಗಿದೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಪ್ಲೀಸ್ ಆ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಹತ್ರ ಸಿಗುತ್ತದೆ. See you with a new video.